ನಮಸ್ಕಾರ ಗೆಳೆಯರೇ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಕವರ್ ಮಾಡುತ್ತಿರುವ ಯಾವುದೇ ಷೇರುಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ. ರಿಸರ್ಚ್ ಮಾಡಿ ನಂತರ ಹೂಡಿಕೆ ಮಾಡಿ. ಇವತ್ತಿನ ನಮ್ಮ ನಿಫ್ಟಿ 50 ಪರ್ಫಾರ್ಮೆನ್ಸ್ ನೋಡೋದಾದರೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು. ಕೆಳಗಡೆ ನೋಡ್ಬೋದು ಪ್ರೀವಿಯಸ್ ಕ್ಲೋಸ್ 23,532. ಇವತ್ತು ಓಪನ್ ಬಂದುಬಿಟ್ಟು 23,605. ಇವತ್ತಿನ ಕ್ಲೋಸಿಂಗ್ 23,453. 78 ಪಾಯಿಂಟ್ಸ್ ಅಥವಾ 0.34% ಡೌನ್ ಆಗಿ ಇವತ್ತು ನಮ್ಮ ನಿಫ್ಟಿ ಕ್ಲೋಸಿಂಗ್ ಕೊಟ್ಟಿದೆ. ಹಾಗೆ ನಮ್ಮ ಸೆನ್ಸೆಕ್ಸ್ನ ಇವತ್ತಿನ ಪರ್ಫಾರ್ಮೆನ್ಸ್ ನೋಡೋದಾದರೆ ಗ್ಯಾಪ್ ಅಪ್ಪಲ್ಲೇ ಓಪನ್ ಆಯಿತು. ಸೆನ್ಸೆಕ್ಸ್ ಕೂಡ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಮತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಫ್ಲಾಟಾಗಿ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಸೆನ್ಸೆಕ್ಸ್ 241 ಪಾಯಿಂಟ್ಸ್ ಡೌನ್ ಅಥವಾ 0.31% ಡೌನ್ ಆಗಿದೆ. ಇವತ್ತಿನ ನಿಫ್ಟಿ 50 ಟುಡೇಸ್ ಟಾಪ್ 5 ಗೇನರ್ಸನ್ನು ನೋಡೋಣ. ಈಗ ಹಿಂಡಾಲ್ಕೋ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 651, 3.8% ಅಪ್. ಹೀರೋ ಮೋಟಾರ್ ಕಾರ್ಪ್ 4,728, 2.7% ಅಪ್. ಟಾಟಾ ಸ್ಟೀಲ್ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 141, 2.3% ಅಪ್. ನೆಸ್ಲೆ ಇಂಡಿಯಾ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 2,215, 1.5% ಅಪ್. ಹಿಂದೂಸ್ತಾನ್ ಯುನಿಲಿವರ್ 2,424, 1.5% ಅಪ್ ಆಗಿದೆ ಇವತ್ತು. ಹಾಗೆ ಇವತ್ತಿನ ನಮ್ಮ ನಿಫ್ಟಿ 50 ಲೂಸರ್ಸನ್ನು ನೋಡೋಣ. TCS ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 4,017, 3.1% ಡೌನ್ ಆಗಿದೆ. ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರೀಸ್ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 1,193, 2.8% ಡೌನ್ ಆಗಿದೆ. ಇನ್ಫೋಸಿಸ್ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 1,815, 2.7% ಡೌನ್ ಆಗಿದೆ. BPCL ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 290, 2.6% ಡೌನ್ ಆಗಿದೆ. ಸಿಪ್ಲಾ ಟುಡೇಸ್ ಕ್ಲೋಸಿಂಗ್ ಪ್ರೈಸ್ 1,464, 2.4% ಡೌನ್ ಆಗಿದೆ. ಇವತ್ತಿನ FII ಮತ್ತು DIIಗಳ ಟ್ರೇಡಿಂಗ್ ಆಕ್ಟಿವಿಟಿ ನೋಡೋಣ. ಇವತ್ತು FIIs 1,403 ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ. ಆದರೆ ನಮ್ಮ DIIs 2,330 crores ಬೈಯಿಂಗನ್ನು ಮಾಡಿದ್ದಾರೆ. ಈ ಚಾರ್ಟನ್ನು ನೋಡ್ತಾ ಇದ್ದರೆ ಕ್ರಮೇಣವಾಗಿ FIIs ಸೆಲ್ಲಿಂಗನ್ನು ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮುಂದುವರೆದು ನೋಡೋಣ FIIs ಯಾವ ರೀತಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ. ಓಕೆ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.